ಹಾಯ್ ಫ್ರೆಂಡ್ಸ್, ಟ್ರಾವೆಲಿಂಗ್ ಕನ್ನಡಿಗ ಮಾತಾಡ್ತಾ ಇರೋದು. ಪೋಖ್ರಾ ಸಿಟಿ ಮುಗಿಸ್ಕೊಂಡು ಇವತ್ತು ಕಠ್ಮಂಡುನಲ್ಲಿದ್ದೀವಿ. ಒಂದು ಸ್ಮಾಲ್ ಅಪ್ಡೇಟ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಈ ಒಂದು ವಿಡಿಯೋ ಹಾಕ್ತಾ ಇದ್ದೀನಿ. ಏನಕ್ಕಂದ್ರೆ ನಾವು ಪ್ರೋಗ್ರಾಮ್ ಏನಿದೆ ಅದು ನಿಮ್ಗೇನು ಬರ್ತಾ ಇದೆ, ಇವಾಗ ಬಂದು ನೇಪಾಳ ಎಂಟ್ರಿ ಆಗ್ತಾ ಇರೋದು, ಅಲ್ಲಿಂದ ಬೇರೆ ಇದೆಲ್ಲ ಬರ್ತಾ ಇದೆ. ಬಟ್ ಇದು ತುಂಬ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇರೋದ್ರಿಂದ ನಾನು ನಿಮಗೆ ಇದೊಂದು ವಿಡಿಯೋ ಇಮಿಡಿಯೇಟಾಗಿ ಹಾಕ್ಬೇಕಾ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಹಾಕ್ತಾ ಇದ್ದೀನಿ. ಏನಾಗಿದೆ, ಒಂದು ಸೀರಿಯಸ್ ಇಶ್ಯೂ ಆಗಿದೆ. ಏನಂದರೆ, ಇಲ್ಲಿ ನಾವೇನು 6 ಜನ ಬಂದಿದ್ದೀವಿ, ಅದರಲ್ಲಿ 5 ಒಬ್ರದ್ದು ಬಂದು ಅಪ್ರೂವ್ ಆಗಿದೆ ವೀಸಾ. ವೀಸಾ ಅಂದರೆ ಪ್ರೋಸೆಸಿಂಗ್ ಒಂದು ಫಸ್ಟ್ ಫಾರ್ಮೆಟಲ್ಲಿ ಏನಿದೆ ಅದನ್ನು ಒಂದು ಅಪ್ರೂವ್ ಆಗಿದೆ. ಇನ್ನು 5 ಜನದ್ದು ಆದರ್ಶ ಸರ್ದಾಗಿದೆ, ಇನ್ನು 5 ಜನದ್ದು ಆಗಬೇಕು, ಇನ್ಕ್ಲೂಡಿಂಗ್ ಕಿರಣ್ ಸರ್ದು ಕೂಡ ಅಪ್ರೂವ್ ಆಗಿಲ್ಲ. ಏನಕ್ಕೆ ಕಾರಣ ಅಂತ ಹೇಳಿದ್ರೆ, ನಾವೇನು ಗ್ರೂಪ್ ವೀಸಾ ನಾವು ಅಪ್ಲೈ ಮಾಡಿರೋದು ನೇಪಾಳ ಇದರಿಂದ ಅಪ್ಲೈ ಮಾಡಿರೋದ್ರಿಂದ ಅವ್ರೇನು ಕೇಳ್ತಿದ್ದಾರೆ, ನೇಪಾಳ ರೆಸಿಡೆನ್ಸ್ ಕೇಳ್ತಾ ಇದ್ದಾರೆ. ನೇಪಾಳ ರೆಸಿಡೆನ್ಸ್ ಮಾಡೋದಕ್ಕೆ ಅಪ್ರೂವಲ್ ಮಾಡೋದಕ್ಕೆ ಡಾಕ್ಯುಮೆಂಟ್ಸ್ ಕೊಡೋದಕ್ಕೆ ಬರೋದಿಲ್ಲ. ಇದಕ್ಕೆ ವಿ ಆರ್ ನಾಟ್ ಎ ನೇಪಾಳಿಯನ್ಸ್, ವಿ ಆರ್ ಫ್ರಮ್ ಇಂಡಿಯನ್ಸ್. ಅದೊಂದು ಫಾಲ್ಟ್ ಅಪ್ಲಿಕೇಶನ್ ಪ್ರೋಸೆಸ್ ಆಗಿರೋದ್ರಿಂದ ಲಾಸ್ಟ್ ನಿಯರ್ಲಿ 3 to 4 to 5 ಡೇಸಿಂದ ಆ ಪ್ರೋಸೆಸ್ ಹೋಲ್ಡ್ ಆಗಿದ್ದು ಇವತ್ತು ವಿಚಾರ ಗೊತ್ತಾಯ್ತು. ಅಂದ್ರೆ ನಮ್ದು ರಿಜೆಕ್ಟು ಆಗಿಲ್ಲ ಮತ್ತೆ ಪ್ರೋಸೆಸ್ಸು ಆಗಿಲ್ಲ. ಅದಕ್ಕೆ ಏನಾಗಿದೆ, ತಿರ್ಗಾ ಪ್ರೋಸೆಸ್ ಶುರುವಾಗಿರೋದ್ರಿಂದ ನಮ್ದೇನು ಪ್ರೋಗ್ರಾಮ್ ಏನೇನಿದೆ ಎಲ್ಲ ಬಂದು ಉಲ್ಟಾಗಿದೆ. ಮತ್ತು ಇನ್ನೊಂದು ನಿಯರ್ಲಿ 8 ಡೇಸ್, ನಾನೇನು ನಿಮ್ಗೆ ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದೆ, ನಿಯರ್ಲಿ ಅದು 10 to 12 ಡೇಸ್ ಆಗ್ತಾ ಇದೆ ನಾವು ನೇಪಾಳಲ್ಲೇ ಉಳ್ಕೊತಾ ಇರೋದು. ಅಂದ್ರೆ ನೇಪಾಳ ಅಂದ್ರೆ ನಾವೇನ್ ಮಾಡ್ತಾ ಇದೀವಿ, ಸುಮ್ಮನೆ ಉಳ್ಕೊತಾ ಇಲ್ಲ. ನೇಪಾಳ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿಂದ ಕಠ್ಮಂಡು ಇದಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ಪೋಖ್ರಾ ಹೋದೋ, ಪೋಖ್ರಾಯಿಂದ ಮುಕ್ತಿನಾಥ್ ಹೋದೋ, ಮುಕ್ತಿನಾಥಿಂದ ಪಶುಪತಿನಪ್ಪ, ಇದು ಬೇರೆ ಬೇರೆ ದೇವಸ್ಥಾನ ಇರ್ಬೋದು, ಒಳ್ಳೊಳ್ಳೆ ಜಾಗಗಳು ಇರ್ಬೋದು, ಪ್ರತಿಯೊಂದು ನೋಡ್ಕೊಂಡ್ ಬರ್ತಾ ಇದೀವಿ. ಯಾಕಂದ್ರೆ ಕಿರಣ್ ಸರ್ ಏನ್ ಮಾಡ್ತಿದಾರೆ ಅಂತ ಹೇಳಿದ್ರೆ, ಪ್ರತಿಯೊಂದು ಅವ್ರಿಗೆ ಏನೇನು ಮಾಡ್ಬೇಕು ಮ್ಯಾಕ್ಸಿಮಮ್, ಇವಾಗ ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಒಂದು ಕಬ್ಬಿನ ಜಲ್ಲೆನ ಯಾವ ರೀತಿ ನಾವು ಇದ್ರಲ್ಲಿ ಹಾಕ್ದಾಗ ಯಾವ ರೀತಿ ಹಿಂಡ್ಬೇಕು ಆ ರೀತಿ ಫುಲ್ಲು ಸ್ಟ್ರೆಸ್ ತಗೊಂಡು ಎಲ್ಲಾ ರೀತಿನೆಲ್ಲ ಇದು ಮಾಡ್ತಾ ಇದಾರೆ. ಬಟ್ ನಮ್ಗೇನು ಭಯ ಆಗ್ತಿದೆ ಅಂತ ಹೇಳಿದ್ರೆ, ಇನ್ ಕೇಸ್ ಇನ್ನೂ 3-4 ಡೇಸ್ ನಾವು ಇಲ್ಲೇ ಉಳ್ಕೊಬೇಕಾಗಿದೆ, ಇಲ್ಲಿ ಕಠ್ಮಂಡುನಲ್ಲೇ ಇರ್ಬೇಕಾಗುತ್ತೆ. ಅದರಿಂದ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಈ ಒಂದು ಅಪ್ಡೇಟ್ ನಾನು ನಿಮ್ಗೆ ಇಮಿಡಿಯೇಟ್ ಆಗಿ ಕೊಡ್ತಾ ಇದೀನಿ. ಏನಕ್ಕಂದ್ರೆ ನೆಕ್ಸ್ಟ್ ಏನಾದ್ರೂ ಆಗ್ಬೋದು. ನೋಡಿ, ನಮ್ದು ಡೆಸ್ಟಿನೇಷನ್ ಬಂದೇನೋ ಚೈನಾ ಹೋಗ್ಬೇಕು, ಚೈನಾದಿಂದ ಬಂದಿದ್ ಮಾಡ್ಬೇಕು. ಬಟ್ ಅಲ್ಲಿ ನಮ್ಗೆ ಎಂಟ್ರಿನೇ ಇದಾಗ್ಲಿಲ್ಲ ಅಂದ್ರೆ ಟೋಟಲ್ ಇದೇ ನಮ್ದು ಪ್ರೋಗ್ರಾಮೇ ಎಲ್ಲ ಎಡವಟ್ ಆಗೋಗ್ಬಿಡುತ್ತೆ. ಬಟ್ ಇಲ್ಲಿ ಒಂದು ಇಲ್ಲಿವರೆಗೂ ಕೂಡ ಕಿರಣ್ ಸಪೋರ್ಟ್ ಇರ್ಬೋದು, ಮತ್ತೆ ಟೋಟಲ್ ಟೀಮ್ ಸಪೋರ್ಟ್ ಇರ್ಬೋದು, ಸಖತ ಮಾಡಿದ್ದಾರೆ. ಪ್ರತಿಯೊಂದು ಸಪೋರ್ಟ್ ಎಲ್ಲ ಪ್ರತಿಯೊಂದು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಏನಂದ್ರೆ ಇಲ್ಲಿ ಪ್ರತಿಯೊಬ್ರು ಕೂಡ ಯಾರಿಗೂ ಜಿಗುಪ್ಸೆ ಇಲ್ಲ, ಈ ತರ ಆಗೋಯ್ತಲ್ಲ, ಈ ತರ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಬೇಜಾರಾಗಿರುತ್ತೆ. ಬಟ್ ಒಂದೇನಂದ್ರೆ ಗೋ ವಿತ್ ದ ಫ್ಲೋ ಅನ್ನೋದನ್ನ ನಾನು ತುಂಬಾ ಬಿಲೀವ್ ಮಾಡ್ತೀನಿ. ಏನಾಗ್ಬೇಕು ಅದು ಹಾಗೇ ಆಗುತ್ತೆ. ಬಟ್ ಟಿಲ್ ಟುಡೇ ಈಗಲೂ ಕೂಡ ಪಾಸಿಟಿವ್ ಇದೆ ನಮ್ಗೆ. ನಾವೇನ್ ಅನ್ಕೊಂಡಿದೀವಿ, ನಾವು ಹೋಗ್ತೀವಿ. ನಾವೇನು ಏನಕ್ಕಂದ್ರೆ ಇಲ್ಲಿ ಫಸ್ಟ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಕಿರಣ್ ಅವ್ರದ್ದು, ನಾವು ಯಾವುದೇ ಕಾರಣಕ್ಕೂ ನಾವು ಅದನ್ನ ಬಿಟ್ಕೊಡೋದಕ್ಕೆ ನಾವು ಯಾರೊಬ್ರು ರೆಡಿ ಇಲ್ಲ. ನಾವೆಲ್ಲ ಜೊತೆನಲ್ಲಿ ಇದ್ದು ನಾವು ಸಕ್ಸಸ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿರೋದು. ಬಟ್ ಎಲ್ಲಾನು ಹೇಳ್ತಾರಲ್ಲ, ಈಸಿಯಾಗಿ ಆಗ್ಬಿಟ್ರೆ ಅದಕ್ಕೆ ಬೆಲೆ ಇಲ್ವಂತೆ. ಏನಕ್ಕಂದ್ರೆ ಇಲ್ಲಿ ಹೆಸರು ಇರೋದು ಏನಂತ, ಕಿರಣ್ ಅಡ್ವೆಂಚರ್ಸ್ ಅಂತ ಇರೋದ್ರಿಂದ ಇಲ್ಲಿ ಏನಾಗುತ್ತೆ, ಪ್ರತಿಯೊಂದಕ್ಕೂ ಅಡ್ವೆಂಚರ್ಶಿಪ್ ಇಲ್ಲ ಅಂದ್ರೆ ಅದಕ್ಕೆ ಮಜಾ ಇರಲ್ಲ. ಅದಕ್ಕೆ ಗಾಡ್ ಗ್ರೇಸ್, ನನ್ನ ಯಾವ ಇಷ್ಟ ದೇವತೆನ ನಾನು ಇಷ್ಟಪಟ್ಟಿದ್ದೀನಿ, ಒಂದು ಫ್ರೆಂಡ್ಸ್, ಫ್ಯಾಮಿಲಿ, ಪ್ರತಿಯೊಬ್ಬರದ್ದು ಸಪೋರ್ಟ್ ಬೇಕಿಲ್ಲಿ. ನಿಮ್ದು ಎಲ್ಲಾರ್ದು ಬ್ಲೆಸ್ಸಿಂಗ್ಸ್ ಬೇಕು ಅಂತ ಕೇಳ್ಕೊತೀನಿ. ಓಕೆ, ದಯವಿಟ್ಟು ನಮಗೋಸ್ಕರ ಪ್ರೇ ಮಾಡಿ. ನಮ್ಗೆಲ್ಲರಿಗೂ ನಾವು ಏನು ಅನ್ಕೊಂಡಿದೀವಿ ಅದು ವೀಸಾ ಸಿಗ್ಲಿ ಅಂತ ಅನ್ಕೊಂತೀನಿ. ಆದಷ್ಟು ಬೇಗ ನೆಕ್ಸ್ಟ್ ಅಪ್ಡೇಟ್ಸ್ ಏನಿದೆ ನಾನು ನಿಮ್ಗೆಲ್ಲ ಕೊಡೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕಠ್ಮಂಡುವಿಂದ ಟ್ರಾವೆಲ್ ಕನ್ನಡಿಗ ಮಂಜುನಾಥ್ ಶಿವಣ್ಣ, from Bangalore to China, dream destination. Thank you so much.